ಸಂತ ಶಿವಲಾಲ್ ಮಹಾರಾಜರ ಪಾದಗಳಿಗೆ ಅನಂತ ಕೋಟಿ ನಮಸ್ಕರಿಸುತ್ತಾ ಇದೇ ತಿಂಗಳು ಬರುವಂಥ 22 ತಾರೀಕು ಫೆಬ್ರವರಿ 2026 ಒಂದು ಜಯಂತಿ ಅತಿ ಸಂತ ಶಿವಲಾಲ್ ಮಹಾರಾಜರ ಜಯಂತಿ ಅಂಗವಾಗಿ ನಾವು ಬೃಹತ್ತವಾಗಿ ಒಂದು ಸಮಾವೇಶ ಹಾಗೂ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಬರಬೇಕು, ಎಲ್ಲರಿಗೂ ಒಂದು ಮಾರ್ಗದರ್ಶನ ಆಗಬೇಕು, ಎಲ್ಲರಿಗೂ ಆಶೀರ್ವಾದ ಸಿಗಬೇಕು, ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕು ಮಾರ್ಗದರ್ಶನ ಅಂತ ಹೇಳಿ ವೀರೇಂದ್ರ ಶಾಸ್ತ್ರಿ ಬಾಗೇಶ್ವರ ಧಾಮ್ ಅವ್ರ ಮಧ್ಯಪ್ರದೇಶದಿಂದ ಬರ್ಲಕತ್ತಾರ 22 ತಾರೀಕಿಗೆ. ಅದಕ್ಕಾಗಿ ಪ್ರಕಾಶ್ ಚವ್ಹಾಣ್ ಅವರು ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಹಾಗೂ ಇದೇ ನಗರ ಶಾಸಕರಾದಂಥ ಜನಪ್ರಿಯ ಶಾಸಕರು ಆತ್ಮೀಯರು ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡಲಾಗುವುದು. ಈ ಕಾರ್ಯಕ್ರಮಕ್ಕೆ 22ನೇ ತಾರೀಕಿಗೆ ಎಲ್ಲರೂ ನಮ್ಮ ಕರ್ನಾಟಕ ರಾಜ್ಯದಿಂದ ಆಗಲಿ ಗೋವಾ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಎಲ್ಲ ರಾಜ್ಯದಿಂದ ನಾವು ಕರೆ ಬರ್ಲಕತ್ತೇವೆ. ಭಾಳಷ್ಟು ಸಂಖ್ಯೆಯಲ್ಲಿ ಜನ ಬರ್ಲಕತ್ತಾರೆ. ಅದಕ್ಕಾಗಿ ತಾವು ಎಲ್ಲ ಬಿಜಾಪುರ ಜಿಲ್ಲಾದ ಜನತೆಗೆ ಒಂದೇ ಇಚ್ಛೆ, ಇದು ಯಾವುದು ಪಕ್ಷ ಭೇದ ಭಾವ ಇಲ್ಲ, ಎಲ್ಲರಿಗೂ ಒಂದು ದರ್ಶನ ಆಗಬೇಕು, ಒಳ್ಳೆಯ ಒಂದು ಅವಕಾಶ ಆಗಬೇಕು ಅಂತ ಹೇಳಿ ಏನು ಪ್ರಕಾಶ್ ಚವ್ಹಾಣ್ ಅವರು ಏನು ವೀರೇಂದ್ರ ಶಾಸ್ತ್ರಿಜವ್ರಿಗೆ ಏನು ಕರ್ಸ್ಯಾರ, ಅದರ ಲಾಭ ಎಲ್ಲರೂ ತಗೋಬೇಕು, ಅದರ ಆಶೀರ್ವಾದನೂ ಕೂಡ ತಗೋಬೇಕು, ಎಲ್ಲ ಸಮಾಜದವ್ರು ಬರಬೇಕು. 22ನೇ ತಾರೀಕಿಗೆ ಬೃಹತ್ವಾಗಿ ಅವ್ರು ಮುಂಜಾನೆ 12 ಗಂಟೆಗೆ ಸೈನ್ಯ ಸ್ಕೂಲ್ ಬರ್ತಾರೆ. ಸೈನ್ಯ ಸ್ಕೂಲ್ ಮಾರ್ಗವಾಗಿ ನಮ್ಮ ಬಂಜಾರ ಕ್ರಾಸಿಗೆ ಬಂದು ಅಲ್ಲಿ ಒಂದು ಸಂತ ಶಿವಲಾಲ್ ಮಹಾರಾಜರ ಹುಟ್ಟಿಗೆ ಒಂದು ಭೂಮಿ ಪೂಜನೆ ಆಗ್ತದೆ. ಆ ಭೂಮಿ ಪೂಜನೆಗೂ ವೀರೇಂದ್ರ ಶಾಸ್ತ್ರಿ ಅವ್ರ ಕೈ ಅಮೃತ ಹಸ್ತದಿಂದ ಆಗ್ತದೆ. ಅಲ್ಲಿದಿಂದ 3 ಗಂಟೆಗೆ ವೇದಿಕೆ ಇರ್ತದೆ. 3 ಗಂಟೆಯಿಂದ 7:15 ತನಕ 7 ಗಂಟೆವರೆಗೂ ಅವರು ಬೃಹತ್ ಎಲ್ಲರಿಗೂ ಸಮಾಲೋಚನೆ ಹಾಗೂ ಎಲ್ಲರಿಗೂ ಒಂದು ಆಶೀರ್ವಾದ ಕೊಡ್ತಾರೆ ಮತ್ತು ಪ್ರವಚನ ಕೊಡ್ತಾರೆ. ಏನೇ ಇರಲಿ ಎಲ್ಲರೂ ಸುಖವಾಗಿ ಇರಬೇಕು ಅಂತ ಐತಿ. ಮತ್ತು ಯಾರ ಮಕ್ಕಳು ಅಂಗವಿಕಲ ಆದಂಗೂ, ಯಾರು ಕಣ್ಣು ಕಾಣಿಸೋದಿಲ್ಲ, ಯಾರಿಗೊಂದು ವೈರಸ್ ಆಗಿರ್ತದೆ, ಯಾರಿಗೊಂದು ಥರ ಆಗಿರ್ತದೆ ಸಣ್ಣವರಿದ್ದಾಗ, ಅಂಥವು ಮಕ್ಕಳು ಯಾರು ಇದ್ದಂದ್ರೆ ಮಾತ್ರ ಅವ್ರಿಗೆ ಏದಿಕೆ ಮುಂದಿರ್ತದೆ. ಆ ರೀತಿಯಾಗಿ ಪ್ರಕಾಶ್ ಚವ್ಹಾಣ್ ಅವ್ರಿಗೆ ನೀವು ಸಂಪರ್ಕ ಮಾಡಿದ್ರಂದ್ರೆ ಅಂಥ ಮಕ್ಕಳಿಗೆ ನೀವು ತೊಗೊಂಡು ಅವ್ರ ಹೆಸರು ಬಳಸೋದಂದ್ರೆ ಅವ್ರಿಗೊಂದು ಅವಕಾಶ ಇರ್ತದೆ ಅಂತ ಹೇಳಿ ನಾನು ಕೂಡ ಎಲ್ಲರಿಗೂ ಮೊದಲವಾಗಿ ನಮ್ಮ ಸಂತ ಶಿವಲಾಲ್ ಮಹಾರಾಜರ ಜಯಂತಿಗೆ ಇಂಥ ಅಭಿವೃದ್ಧವಾಗಿ ಒಂದು ಸಂತರ್ಗ ಪ್ರಕಾಶ್ ಚವ್ಹಾಣ್ ಅವ್ರು ಕಳ್ಸ್ಯಾರಂದ್ರೆ ಆ ಭಗವಂತ ಆ ಸಂತ ಶಿವಲಾಲ್ ಮಹಾರಾಜ ಎಲ್ಲರ ಮೇಲೆ ಆಶೀರ್ವಾದ ಇಡ್ತಾರ ಅನ್ನುವಂಥ ಭರವಸೆ ಇಟ್ಟು ಈ ಕಾರ್ಯಕ್ರಮ ಎಲ್ಲರೂ ಬರಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಇದೇ ತಿಂಗಳ ಫೆಬ್ರವರಿ 22, 2026 ಅಂದ್ರೆ ಮುಂದಿನ ರವಿವಾರ ಬಂಜಾರ ಸಮಾಜ ಶ್ರೀ ಸಂತ ಧರ್ಮಗುರುಗಳಾದ ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಶ್ರೀ ಧೀರೇಂದ್ರ ಶಾಸ್ತ್ರಿಜಿ ಅವರಿಗೆ ಕರ್ತಾ ಇದ್ದೀವಿ. ಅವ್ರಿಗೆ ಕರೆದ ಉದ್ದೇಶ ಏನಪ್ಪ ಅಂದ್ರೆ ಅವರು ಒಂದು ಮಹಾನ್ ದೊಡ್ಡ ಪೂಜ್ಯರು, ಅವರು ಹಿಂದೂ ರಾಷ್ಟ್ರ ಮಾಡ್ಬೇಕಂತೇನು ಹೋಗ್ತಾ ಇದ್ದಾರೆ. ಅಂಥ ಪೂಜ್ಯರಿಗೆ ನಾವು ಕರೆಸಿ ಏನೋ ಒಂದು ನಮ್ಮ ಕರ್ನಾಟಕದಲ್ಲಿ ಏನು ಹಿಂದೂಗಳು ಏನು ಅದರ ಎಲ್ಲರಿಗೊಂದು ಒಂದು ಆಶೀರ್ವಾದ ಕೊಡಿಸ್ಬೇಕು, ಹಾಗೂ ನಮ್ಮ ಸಮಾಜಕ್ಕೂ ಒಂದು ಒಳ್ಳೆಯ ಒಂದು ಆಶೀರ್ವಾದ ಸಿಗಬೇಕು ಅಂತೇಳಿ ನಾವು ಅವ್ರಿಗೆ ಕರೆಸ್ತಾ ಇದ್ದೀವಿ. ಅವ್ರಿಗೆ ಕರೆಸಿ 22 ಮುಂದಿನ ಸಂಡೇ ರವಿವಾರ ಸುಮಾರು 12ವರೆಗೆ ಅವ್ರು ಬರ್ತಾರೆ. 12ವರೆಗೆ ಬಂದರೆ ಮಧ್ಯಾಹ್ನ ನಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ. ಆ ವೇದಿಕೆ ಕಾರ್ಯಕ್ರಮ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಡ್ತಿರ್ತದೆ. ಹಾಗೂ ವಿಜಯಪುರ ಜಿಲ್ಲೆಯ 8 ಮತಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಆದ ಕಾರಣ ವೀರೇಂದ್ರ ಶಾಸ್ತ್ರಿ ಗುರುಜಿ ಅವರ ಆಶೀರ್ವಾದ ಪಡೆದುಕೋಬೇಕು. ಕರ್ನಾಟಕ ನಮ್ಮ ಸನಾತನ ಹಿಂದೂ ಬಾಂಧವರಿಗೆ ಒಂದು ಹೇಳೋದು ವಿಷಯ ಒಂದೇ, ಎಲ್ಲರೂ ಬಂದು ಈ ಧರ್ಮ ಗುರುಗಳವರು ನಮ್ಮ ಏನು ಪೂಜ್ಯರ ಬರ್ತಾ ಇದ್ದಾರೆ ಬಾಗೇಶ್ವರ ಧಾಮ, ಇವ್ರ ಆಶೀರ್ವಾದ ಪಡ್ಕೋಬೇಕು. ಹಾಗೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಕೊಡ್ಬೇಕಂತೇಳಿ ತಮ್ಮೆಲ್ಲರಿಗೆ ಕಳಕಳಿ ವಿನಂತಿ ಮಾಡ್ತೀನಿ. ಹಾಗೂ ಕುಟುಂಬದ ಸಮೇತ ಬಂದು ಆಶೀರ್ವಾದ ಪಡೆದುಕೊಂಡ್ರೆ ಬಹಳ ಒಳ್ಳೇದಂತೇಳಿ ನನಗೆ ಅನಿಸ್ತದ. ಯಾಕಂದ್ರೆ ಯಾರ ರೋಗಿಗಳು ಅದಾರ, ಅಂಗವಿಕಲ ಅದಾರ, ಏನು ಕೂಟ ಅದಾರ, ಎಲ್ಲ ಥರ ರೋಗ ಇದ್ದವ್ರು ಅವ್ರ ಆಶೀರ್ವಾದ ತಗೊಂಡ್ರೆ ನಿಜಕ್ಕೂ ಕೂಡ ಅವ್ರು ಆರಾಮಾಗ್ತದಂತ ನಮಗೆ ವಿಶ್ವಾಸ ಅದ. ಯಾಕಂದ್ರೆ ಮೊನ್ನೆ ತಾನೇ ಒಂದು ಸೋಷಿಯಲ್ ಮೀಡಿಯಾದಾಗ ನಾವು ನೋಡ್ತಾ ಇದ್ದೀವಿ, 6 ವರ್ಷದ ಮಗು ಮಾತಾಡ್ತಿದ್ದಿಲ್ಲ, ಅಂಥ ಮಗುವಿಗೆ ಅವ್ರು ಮುಂದೆ ನಿಂತು 10 ನಿಮಿಷದಲ್ಲಿ ಮಾತಾಡ್ಸಿದಂಥ ಧೀರೇಂದ್ರ ಶಾಸ್ತ್ರಿ ಗುರುಜಿ ಅವರು ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಇಡೀ ಕರ್ನಾಟಕ ಜನತೆ ಬಹಳ ಖುಷಿ ಆಗ್ಬೇಕಂತೇಳಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ.